ಓಂ. ಈಗ ಸಮಯ ಸರಿಯಾಗಿ 5:36. ನಮಸ್ತೆ ಸ್ನೇಹಿತರೆ, ನಾವಿಂದು ಪರ್ತಿ ಯಾತ್ರೆಗೆ ಹೊರಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಪರ್ತಿ ಯಾತ್ರೆಗೆ ಹೋಗ್ತೀವಿ, ಆದರೆ ಈ ಬಾರಿ ವಿಶೇಷ. ಯಾಕೆ ಅಂತ ಹೇಳಿದರೆ, ಈಗಾಗಲೇ ಈ ವರ್ಷ ಭಗವಾನ್ ಬಾಬಾರವರ 100ನೇ ಜನ್ಮದಿನೋತ್ಸವವನ್ನು ಆಚರಿಸಿದ್ದೇವೆ. ಆ ಪ್ರಯುಕ್ತ ಈ ಒಂದು ಯಾತ್ರೆ ವಿಶೇಷ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಯಾತ್ರೆಯ ಕೆಲವೊಂದು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಬೆಳಗ್ಗೆ 5:30 ಎದ್ದು ಸ್ನಾನ ಎಲ್ಲ ಮುಗಿಸಿ ಎಲ್ಲರೂ ಬಂದು ಸೇರಿದ್ದು ಡೈನಿಂಗ್ ಹಾಲ್. ಅಲ್ಲಿ ರುಚಿಯಾದಂಥ ಗಂಜಿ ಊಟವನ್ನು ಮಾಡಿ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾದೆವು. ಬೆಳಗ್ಗೆ ಬೇಗ ಹೊರಟ ಕಾರಣವಾಗಿ 10 ಗಂಟೆಯ ಬ್ರೇಕ್ಫಾಸ್ಟ್ಗಾಗಿ ಇಡ್ಲಿ ಮತ್ತು ಚಟ್ನಿಯನ್ನು ನಮ್ಮ ವಿದ್ಯಾರ್ಥಿಗಳು ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ಬಾಕ್ಸ್ ಒಳಗೆ ತುಂಬಿಸಿದರು. ಸುಮಾರು 600ಕ್ಕಿಂತಲೂ ಹೆಚ್ಚು ಮಕ್ಕಳು ಸುಮಾರು 11 ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಅವರಿಗೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ಕೂಡ ನಮ್ಮ ಅಧ್ಯಕ್ಷರು ನೀಡಿದರು. ಪರ್ತಿ ಯಾತ್ರೆಗೆ ಹೊರಡುವ ಮುನ್ನ ಅಧ್ಯಕ್ಷರು, ಸಂಸ್ಥೆಯ ಮುಖ್ಯ ಗುರುಗಳು, ಹಾಗೆ ಪೋಷಕರು, ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಮ್ಮ ಈ ಒಂದು ಪ್ರಯಾಣವು ಸುಖಕರವಾಗಿರಲೆಂದು ಭಗವಾನ್ ಬಾಬಾರವರಿಗೆ ಆ ರೀತಿಯನ್ನು ಬೆಳಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿದೆವು. ನಮ್ಮೆಲ್ಲರನ್ನು ಪರ್ತಿ ಯಾತ್ರೆಗೆ ಕರೆದೊಯ್ಯಲು ಅದಾಗಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಬಸ್ಸುಗಳು ಸಾಲುಗಟ್ಟಿ ನಿಂತಿದ್ದವು. ಈ ಬಾರಿ ನಾವು ಸುಮಾರು 11 ಬಸ್ಸುಗಳಲ್ಲಿ ಪರ್ತಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ. ದೂರದ ಪ್ರಯಾಣದಲ್ಲಿ ನಮಗೆ ಯಾವಾಗಲೂ ಮಕ್ಕಳ ಸುರಕ್ಷತೆ ಇಂಪಾರ್ಟೆಂಟ್. ಹಾಗಾಗಿ ನಾವು ಸೇಫ್ ಆ್ಯಂಡ್ ಸೆಕ್ಯೂರಿಟಿಗಾಗಿ KSRTC ಬಸ್ಸುಗಳನ್ನೇ ಬಳಸ್ತೇವೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಕಾಯಿಯನ್ನು ಒಡೆಯುವುದರ ಮೂಲಕ ಈ ಒಂದು ಪರ್ತಿ ಯಾತ್ರೆಗೆ ಚಾಲನೆಯನ್ನು ನೀಡಿದರು. ಕೊನೆಗೂ ನಮ್ಮ ಪ್ರಯಾಣ ಆರಂಭಗೊಂಡಿದ್ದು ಸುಮಾರು 6:30 ಎಲ್ಲ ವಿದ್ಯಾರ್ಥಿಗಳು ಜಯಕಾರದೊಂದಿಗೆ ಪರ್ತಿ ಯಾತ್ರೆಯನ್ನು ಬಹಳ ಖುಷಿಯಿಂದ ಆರಂಭಿಸಿದರು. ಶಿರಾಡಿ ಘಾಟಿಯನ್ನು ದಾಟಿ ಸುಮಾರು 9:35 ನಾವು ಸಕಲೇಶಪುರ ಸಮೀಪಕ್ಕೆ ತಲುಪಿದೆವು. ರಸ್ತೆ ಬದಿಯಲ್ಲೇ ಸ್ಥಳಾವಕಾಶವನ್ನು ನೋಡಿಕೊಂಡು ನಮ್ಮ ಎಲ್ಲ ಬಸ್ಸುಗಳನ್ನು ನಿಲ್ಲಿಸಿ ನಾವು ಮೊದಲೇ ತಂದಿದ್ದಂತಹ ಇಡ್ಲಿ ಚಟ್ನಿಯನ್ನು ಎಲ್ಲರಿಗೂ ಹಂಚಿದೆವು.
ನಮ್ಮ ಪ್ರಯಾಣದಲ್ಲಿ ಎಲ್ಲಿಯೂ ಕೂಡ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗಬಾರದು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಬಸ್ಸಿನಲ್ಲಿಯೂ ಕೂಡ ಕಸದ ಬುಟ್ಟಿಯ ವ್ಯವಸ್ಥೆಯನ್ನು ಮಾಡಿದ್ದೆವು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಾವು ತಿಂದ ಆಹಾರದ ಪೊಟ್ಟಣವನ್ನು ಈ ಒಂದು ಕಸದ ಬುಟ್ಟಿಗೆ ಹಾಕಿ ವಿಶೇಷವಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಿದರು. ಹೀಗೆ ಕರಾವಳಿಗೆ ವಿದಾಯವನ್ನು ಹೇಳಿ ಪಶ್ಚಿಮ ಘಟ್ಟವನ್ನು ಹತ್ತುತ್ತಾ ಮಲೆನಾಡನ್ನು ದಾಟಿ ಮುಂದೆ ಸಾಗುತ್ತಿದ್ದ ನಮಗೆ ಸ್ವಾಗತ ಕೋರಿದ್ದು ಮಾತ್ರ ವಿಶಾಲವಾದಂತಹ ಬಯಲು ಸೀಮೆ. ಮುಂದೆ ನಾವು ಕಲ್ಪತರು ನಗರಿ ತಿಪಟೂರನ್ನು ದಾಟಿ KB ಕ್ರಾಸ್ಗೆ ತಲುಪಿದೆವು. ಅಲ್ಲಿ ನಮಗೆ ನಮ್ಮ ಪೋಷಕರು ವಿಶೇಷವಾದಂಥ ಆತಿಥ್ಯವನ್ನು ಮಾಡಿದರು. ಸ್ನೇಹಿತರೆ, ಸುಮಾರು 11 ಬಸ್ಸುಗಳು ಏಕಕಾಲದಲ್ಲಿ ಈ ಒಂದು ಮೈದಾನದಲ್ಲಿ ನಿಂತಿದೆ. ಇದು ಮೈದಾನ ಅಲ್ಲ, ಇದು ಹೋಟೆಲ್ನವರ ಪಾರ್ಕಿಂಗ್ ಒಂದು ಪ್ಲೇಸ್. ಆದರೂ ಕೂಡ ಆ ಹೋಟೆಲ್ನವರಲ್ಲಿ ಮಾತಾಡಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಪೋಷಕರು ಮಾಡಿದ್ದಾರೆ. ಇವರೇ ನೋಡಿ, ಇವರೆಲ್ಲರೂ ಕೂಡ ಸೇರಿ ಇಲ್ಲಿ ಎಲ್ಲ ಸುಮಾರು 660 ಮಂದಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸೇರಿ ಬಾಳೆಹಣ್ಣು ಮತ್ತು ಬಿಸ್ಕೆಟ್ ಮತ್ತು ಒಂದೊಂದು ನೀರಿನ ಬಾಟ್ಲಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡಿದ್ದಾರೆ. ಅವರಿಗೆ ಎಷ್ಟು ಒಂದು ಥ್ಯಾಂಕ್ಸ್ ಹೇಳಿದರು ಕಡಿಮೆನೇ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಭೋಜನವನ್ನು ನೀಡಿದವರು ತುಮಕೂರಿನ ನಮ್ಮ ಪೋಷಕರು. ಬಹಳಷ್ಟು ವರ್ಷಗಳಿಂದ ನಮಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವೇನೋ ಭರ್ಜರಿಯಾದ ಭೂರಿ ಭೋಜನವನ್ನೇ ಮಾಡಿದೆವು. ಅದೇ ರೀತಿ ನಮ್ಮನ್ನು ಸಾಗಿಸುತ್ತಿರುವಂಥ ಈ ವಾಹನಗಳಿಗೂ ಕೂಡ ಹಸಿವಾಗುತ್ತಲ್ವ, ಅದಕ್ಕೂ ಕೂಡ ಇಂಧನ ಬೇಡವಾ? ಅದಕ್ಕಾಗಿ ನಾವು ಮುಂದೆ ಹೋಗಿದ್ದು ತುಮಕೂರಿನ KSRTC ಡಿಪೋಗೆ. ಅಲ್ಲಿ ಬೇಕಾದಷ್ಟು ಇಂಧನವನ್ನು ತುಂಬಿಸಿ ನಾವು ಮುಂದಿನ ಪ್ರಯಾಣಕ್ಕೆ ಅಣಿಯಾದೆವು.